ಸ್ನೇಹಿತರೆ, ಮನೆ ಅಥವಾ ನಿವೇಶನದ ಈ ಸ್ವತ್ತು ಪಡೆಯಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿಯ ಅರ್ಜಿಯನ್ನು ನೀವು ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಫಿಲ್ಅಪ್ ಮಾಡಿ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕಾಗತ್ತೆ. ಈ ಒಂದು ಅರ್ಜಿಯು ಬುಕ್ ಸ್ಟಾಲ್ ಗಳಲ್ಲಿ ಲಭ್ಯವಿರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಈ ಫಾರಂ ನ ಲಿಂಕ್ ಸಹ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಕೋಬಹುದು. ಸ್ನೇಹಿತರೆ, ಮೊದಲನೇದಾಗಿ ಗೆ ಅಂತ ಹೇಳಿ ಇದೆಯಲ್ಲ, ಇದರಲ್ಲಿ ಅಧ್ಯಕ್ಷರು ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳಿ ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ಗ್ರಾಮದ ಹೆಸರು, ಅದ್ರ ಮುಂದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಕೆಳಗಡೆ ಬಂದ್ಬಿಟ್ಟು ತಾಲೂಕು ಮೆನ್ಷನ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು ದಿನಾಂಕ ಅಂದ್ಬಿಟ್ಟು ದಿನಾಂಕನ ಬರೀತೀರಾ. ನೆಕ್ಸ್ಟ್ ಅರ್ಜಿದಾರರ ಅಥವಾ ಮಾಲೀಕರ ಹೆಸರು ಇದೆಯಲ್ಲ, ಅರ್ಜಿದಾರರು ಯಾರಾಗಿರ್ತಾರೆ ಅಥವಾ ಯಾರ ಹೆಸರಲ್ಲಿ ನಿವೇಶನ ಅಥವಾ ಮನೆ ಇರುತ್ತೆ ಅವರ ಹೆಸರು. ನೆಕ್ಸ್ಟ್ ಕೆಳಗಡೆ ವಿಳಾಸನ ಬರೀತೀರಾ. ಹಾಗೆ ಅಸೆಸ್ಮೆಂಟ್ ನಂಬರ್ ಅಥವಾ ಆಸ್ತಿ ನಂಬರ್ ಏನಿರುತ್ತೆ ಅದರ ಬರೀತೀರಾ. ನೆಕ್ಸ್ಟ್ ವಿಸ್ತೀರ್ಣ ಎಷ್ಟು ಅಂತ ಹೇಳಿ. ಹಾಗೆ ಮನೆ ಮತ್ತು ನಿವೇಶನ ಇದ್ರೆ ಅದರ ಪೂರ್ವ ಮತ್ತು ಪಶ್ಚಿಮದ ವಿಸ್ತೀರ್ಣ ಹಾಗೂ ಉತ್ತರ ಮತ್ತೆ ದಕ್ಷಿಣದ ವಿಸ್ತೀರ್ಣ ಅದ್ರ ಎದುರುಗಡೆ ಅಕ್ಷರದಲ್ಲಿ ಬರೀತೀರಾ. ಹಾಗೆ ಕಟ್ಟಡ ಅಥವಾ ಮನೆ ಮಾತ್ರ ಇದ್ರೆ ಅದರ ಒಂದು ವಿಸ್ತೀರ್ಣ, ಪೂರ್ವ ಪಶ್ಚಿಮ ಎಷ್ಟಿದೆ ವಿಸ್ತೀರ್ಣ ಅದು, ಹಾಗೆ ಉತ್ತರ ದಕ್ಷಿಣ ಎಷ್ಟಿದೆ ವಿಸ್ತೀರ್ಣ ಅದು ಬರೀತೀರಾ. ಮುಂದೆ ಅಕ್ಷರಗಳಲ್ಲಿ ಬರೆಯೋದು. ನೆಕ್ಸ್ಟ್ ಚೆಕ್ ಬಂದಿ ಬರೆಯೋದು, ಅಂದ್ರೆ ಪೂರ್ವಕ್ಕೆ ಯಾರ ಮನೆ ಅಥವಾ ಜಾಗ, ಪಶ್ಚಿಮಕ್ಕೆ ಯಾರ ಮನೆ ಅಥವಾ ಜಾಗ, ಉತ್ತರಕ್ಕೆ ಯಾರು ಇರುವಂತದ್ದು, ದಕ್ಷಿಣಕ್ಕೆ ಯಾರು ಇರುವಂತದ್ದು ಅಥವಾ ಮನೆನೋ ಯಾವ ಜಾಗನೋ ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ಮೇಲ್ಕಂಡ ಆಸ್ತಿಗೆ ಸಂಬಂಧಿಸಿದಂತೆ ನಮೂನೆ 9 ಹಾಗೂ ನಮೂನೆ 11A ನೀಡಬೇಕಾದ ಈ ಮೂಲಕ ಕೋರುತ್ತೇನೆ ಅಂತ ಹೇಳಿ ಡಿಕ್ಲರೇಷನ್ ಇರುತ್ತೆ. ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಾಖಲಾತಿ ನೋಡೋದಾದ್ರೆ ಕಂದಾಯ ರಸೀದಿ ಬೇಕಾಗತ್ತೆ. ಹಾಗೆ ಮಾಲೀಕರ ಛಾಯಾಚಿತ್ರ ಬೇಕಾಗತ್ತೆ, ಆಸ್ತಿ ಅಥವಾ ಸ್ವತ್ತಿನ ಛಾಯಾಚಿತ್ರ, ಮಾಲೀಕರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಥವಾ ರೇಷನ್ ಕಾರ್ಡ್, ರೈಟ್ ಸೈಡ್ ಅಲ್ಲಿ ಅರ್ಜಿದಾರರ ಸಹಿ, ಕೆಳಗಡೆ ಫೋನ್ ನಂಬರ್. ಇಷ್ಟು ಬರ್ದ್ಬಿಟ್ಟು ಎಲ್ಲಾ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಸಹಿತ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಕೊಟ್ರೆ ಆಯ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.